ರಾಜ್ಯದ ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ. ಈ ಬರದ ಹೊಡೆತಕ್ಕೆ ಬೀದರ್ ಜಿಲ್ಲೆ ಕೂಡ ತತ್ತರಿಸಿದೆ. ಅಲ್ಲಿನ ರೈತರು ಬರ ಘೋಷಣೆ ಮಾಡಬೇಕು ಅಥವಾ ಮಾಡ್ತಾರೆ ಅನ್ನುವಂತ ಒಂದಷ್ಟು ನಿರೀಕ್ಷೆಗಳಲ್ಲಿ ಇದ್ರು. ಮಳೆ ಇಲ್ಲದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ಈಗ ಒತ್ತಾಯಿಸಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಅಲ್ಲಿಂದ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಪ್ರಸಕ್ತ ವರ್ಷ ಮಳೆ ಕೈಕೊಟ್ಟ ಕಾರಣ ಗಡಿ ಜಿಲ್ಲೆ ಬೀದರ್ ಅನ್ನದಾತರು ನಿಜಕ್ಕೂ ಹೈರಾಣಾಗ್ಯಾರ ಅಂತ ಹೇಳ್ಬೋದು. ಕೊನೆಗೂ ಸರ್ಕಾರ ಬರಪೀಡಿತ ಜಿಲ್ಲೆಗಳ ಪೈಕಿ ಅದು ಬೀದರ್ ಇರಬಹುದು, ಚಿಡುಗುಪ್ಪ ಇರಬಹುದು, ಹುಮ್ನಾಬಾದ್, ಬಸವ ಕಲ್ಯಾಣ 4 ತಾಲೂಕುಗಳ ಬರಪೀಡಿತ ತಾಲೂಕನ್ನು ಘೋಷಣೆ ಮಾಡಿದ. ನಾವು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ಬಸಪ್ಪ ಎಂಬ ಹೊಲದಲ್ಲಿ ಇದೀವಿ. ನೋಡಬಹುದು ನೀವು ಈಗಾಗಲೇ ಬೆಳಿ ಅದ, ಅದರ ಟೋಟಲಿ ಏನಂದ್ರೆ ಕಾಯಿ ಇಲ್ಲ, ಆ ಟೋಟಲಿ ಆ ಬೆಳೆದಲ್ಲಿ ಜೀವ ಇಲ್ಲ, ಯಾಕಂದ್ರೆ ಮಳಿನೇ ಇಲ್ಲ. ಹೀಗಾಗಿ ರೈತರು ಸಾಕಷ್ಟು ಒಂದು ಸಂಕಟಕ್ಕೆಡಗ್ಯಾರ ಅಂತ ಹೇಳ್ಬೋದು. ಸಾಲ ಸೂಲ ಮಾಡಿ ಉದ್ದು, ಹೆಸರು, ಸೋಯಾ ಬಿತ್ತನೆ ಮಾಡಿದಂತ ರೈತರು ಇವತ್ತೆಲ್ಲ ಒಂದ್ ಕಡೆ ಚಿಂತನೆಗೀಡಾಗ್ಯಾರ ಅಂತ ಹೇಳ್ಬೋದು. ಹಸಿ ಬರ ನಿರ್ಮಾಣ ಆಗ್ಯದ, ಹಚ್ಚು ಹಸಿರು ಬೆಳಿ ಕಾಣಿಸ್ತಾ ಇದೆ, ಟೋಟಲಿ ಅದರಲ್ಲಿ ಯಾವುದೇ ಒಂದು ಶಕ್ತಿ ಇಲ್ಲ, ಕಾಯಿ ಇಲ್ಲ. ಹೀಗಾಗಿ ಹಸಿರು ಬರ ಈ ಬಾರಿ ಡಿಕ್ಲೇರ್ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು ನೀವು ರೈತರೇ ಇದ್ದಾರ, ಅವ್ರ ಕೈಯಲ್ಲಿ ಅವ್ರು ಹಿಡಿದಾರ. ನೋಡಬಹುದು ನೀವು ಹಚ್ಚು ಹಸಿರು ಹೆಸರು ಬೆಳೆ ಹಿಡಿದಾರ, ಅದ್ರ ಒಳಗಡೆ ಕಾಯಿಗಳಿಲ್ಲ. ಹೀಗಾಗಿ ಈ ರೀತಿ ಈಗಾಗಲೇ ಸಾಕಷ್ಟು ನಾವೇನಂದ್ರೆ ಎಕ್ಸ್ಪೆಂಡಿಚರ್ ಮಾಡಿ ಖರ್ಚು ಮಾಡಿ ಈ ಬಾರಿ ಉದ್ದು, ಹೆಸರು, ಸೋಯಾ, ತೊಗರಿಯನ್ನ ಹಾಕಿದೀವಿ. ಆದ್ರೆ ನಿಜಕ್ಕೂ ಒಬ್ಬ ರೈತರು ನಾವು ತೋರಿಸ್ತಾ ಇದ್ದೀವಿ. ಬೀದರ್ ತಾಲೂಕಾ ಸೇರಿದಂತೆ ಅಲ್ಲಲ್ಲಿ ಏನ್ ಬೆಳೆಗಳ ಬೆಳೆದ ಹಚ್ಚು ಹಸಿರು ಸೋಯಾ ಬೆಳೆ, ತೊಗರಿ, ಉದ್ದು ಎಲ್ಲ ಬೆಳೆದು ನಿಂತ ಅದ್ರ ಟೋಟಲ್ ಅದರಲ್ಲಿ ಶಕ್ತಿನೇ ಇಲ್ಲ, ಕಾಯಿನೇ ಇಲ್ಲ. ರೈತ ಬಸಪ್ಪ ಅವರು ಇದ್ದಾರೆ. ಸರ್ ಏನ್ ಹಾಕಿರೋದು ಹೊಲದಾಗ? ಸರ್ ಹೆಸರದ್ರಿ, ಕಾಯಿ ಇಲ್ಲ, ಬೆಳತದ ಹೊಟ್ಟೆ ಗೆಣಗೆಣ್ ಬೆಳತದ, ಮಳೆ ಇಲ್ಲ. ಅದಕ್ಕಿಂತ ಕಾಯಿಲೆ ಅಂತಿಲ್ಲ, ಇದಿಂದ ಹೂವಕ್ಕಿನದ ರೋಗ ಬಿದ್ದು ಪೂರಾ ಮಂಡ್ ಹೋಗ್ಯದ. ಇದು ಏನಿದ್ರಾಗ ಕಾಯಿ ಆಯ್ತದ ಮತ್ ಭರೋಸಿನೇ ಇಲ್ಲ. ಸರ್ ಈಗ ಸರ್ಕಾರ ಬರಪೀಡಿತ ತಾಲೂಕಾ ಬೀದರ್ ಅಂತ ಹೇಳಿ ಘೋಷಣೆ ಮಾಡಿದ್ರಿ, ಏನ್ ಹೇಳ್ಬೇಕಂತ್ರಿ ಸರ್ಕಾರಕ್ಕೆ? ಈಗ ಸರ್ಕಾರ ಬರಗಾಲ ಘೋಷಣೆ ಮಾಡ್ತು. ಈಗ ನಮ್ಮ ರೈತರಿಗೆ ಒಂದೊಂದು ಏನದಂದ್ರೆ ನಾ ಈಗ ಮೊನ್ನೆ ಏನದಂದ್ರೆ ಇದ್ರ ಬ್ಯಾಂಕಿನಾಗ, ಅಂಜುಮನ್ ಬ್ಯಾಂಕಿನಾಗ 1,20,000 ರೂಪಾಯಿ ಸಾಲ ತಗೊಂಡಿದೆ. ಸಾಲ ತಗೊಂಡು ಈ ಬೀಜ ಗೊಬ್ಬರು ಎಲ್ಲ ತಂದು ಬಿತ್ತಿದೆ. ಈಗ ನನ್ಗನ್ನದ ಈಗ ನಾಳೆಗ್ ಬಿಡಲ್ರ ಅವ್ರು. ಈಗ ಬೆಳಿ ಸಾಲ ಅಂತ ಹೇಳಿ ಕೊಟ್ಟಾರ, ಈಗ ಬೆಳಿ ಸಾಲ ಬಿಡಲ್ರು. ಏನ್ ಬಿ ಮಾಡ್ಬೇಕು ಅವ್ರು. ನಮ್ ಸಾಲ ಮನ್ನಾ ಮಾಡ್ಬೇಕು ಒಂದು, ಇಲ್ಲ ಅಂದ್ರೆ ನಾವು ಬೇಡಿಕೆ ಅದ. ನಮ್ಮ ಎಕರ್ಕ್ ಅನ್ನೋದಂದ್ರೆ 50,000 ರೂಪಾಯಿ ಹಾಕ್ರಿ ಅಂತ ನಮ್ ಬೇಡಿಕೆ ಅದ. ಅದು ಓಟ್ ಹಾಕೇಬೇಕು. ಇಲ್ದ್ರ ಅವ್ರು ಬರಗಾಲ ಘೋಷಣೆ ಮಾಡಿದೆವು, ಅವ್ರು ರೈತರು ಹಂಗೆ ಇರ್ತಾರ, ಹಂಗೆ ಒಳತಾರ, ಹಿಂಗೆ ಇದು ಮಾಡ್ತಾರ ಅಂದ್ರೆ ನಾವು ಮುಂದೆ ಬರೋ ಹೊತ್ತಿಗೆ ಬರೋ ದಿನ ಬಲ್ಲಿ ನಾವು ಬರಗಾಲ ಡಿಕ್ಲೇರ್ ಮಾಡಿದ್ಮ್ಯಾಗ ಸುಮ್ಮನೆ ಕೂಡಲೇವು. ಸೊ ಇದು ರೈತರ ಆಕ್ರೋಶ ನುಡಿ ಅಂತ ಹೇಳ್ಬಹುದು. ಈಗಾಗಲೇ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದಾರ. ತಕ್ಷಣವೇ ಬರ ಪರಿಹಾರ ಹಾಕ್ಲೇಬೇಕು, ನಾವು ಸಾಕಷ್ಟು ಒಂದು ಸಂಕಟಗೀಡಾಗಿದೀವಿ ಅಂತ ಹೇಳಿ ರೈತ ಹೇಳಿದ್ರೆ. ಇಲ್ಲೊಬ್ರು ರೈತ ಇದಾರೆ, ಏನ್ ಹೇಳ್ಬೇಕಂದ್ರೆ ಸರ್ ಬರಗಾಲ ಡಿಕ್ಲೇರ್ ಅಂತ? ಸರ್ ಬರಗಾಲ ಡಿಕ್ಲೇರ್ ಮಾಡಿದಾರೆ, ಏನಾರ ಪರಿಹಾರ ನೀಡಬೇಕಲ್ಲ ಅವ್ರು, ಏನಾರ ನೀಡಬೇಕಾಗಿತ್ತು. ಇನ್ಸೂರೆನ್ಸ್ ಕಟ್ಟಿದ ಅದನ್ನು ಕ್ಲೇಮ್ ಆಗಲ್ಲ. ಅದು ಸರ್ವೆ ಮಾಡಿದ್ರು, ಸರ್ವೆ ಮಾಡಿದ್ರೆ 2,000 ಬಂತು, 3,000 ಬಂತು. ಅಷ್ಟು ನಾವ್ ಯಾರಿಗೆ ಕೇಳ್ಬೇಕು? ಹೋದ್ಸಲ 4 ಎಕರೆ ಇನ್ಸೂರೆನ್ಸ್ ಕಟ್ಟಿದೆ, ಇನ್ಸೂರೆನ್ಸ್ ಅವ್ರು ಬಂದ್ ಸರ್ವೆ ಮಾಡ್ಕೊಂಡು ಹೋದ್ರು, ಮಳಿ ಬಿತ್ತು, 101% ಪೂರಾ ಬಿಟ್ಟಿನಿ ಸರ್. ನಾ ಮಳಿ ಬಿದ್ದಿ ಪೂರಾ ಲಾಸ್, ಒಟ್ಟೆ ಏನು ಕೈ ಬರ್ಲಿಲ್ಲ. ನಾವ್ ಇನ್ಸೂರೆನ್ಸ್ ಅವರು ರೊಕ್ಕ ಕಟ್ಟಿನ ಬಂದ್, ಇನ್ಸೂರೆನ್ಸ್ ಕಟ್ಟಿನ ಬಂದ್, ನಾ ಕೇಳ್ಬೇಕು ಯಾರಿಗೆ ಕೇಳ್ಬೇಕು ಸರ್? ಈಗ ಏನ್ ಹೇಳ್ತೀರಿ ಸರ್ಕಾರಕ್ಕೆ? ನಮ್ ಸಾಲ ತಗೊಂಡಿದ್ದಾವ ಸರ್, ನಮ್ ಸಾಲ ಮನ್ನಾ ಮಾಡ್ಬೇಕು. ಎಕರೆಗೆ 50,000 ರೂಪಾಯಿ ಅವ್ರ ಪರಿಹಾರಧನ ನೀಡಬೇಕು. ಸೊ ಇದು ರೈತರ ಮಾತಂತ ಹೇಳ್ಬೋದು. ನಾವು ಸಾಕಷ್ಟು ಕಡೆ ಬೆಳೆ ಬೆಳಿಲಕ್ ಸಾಲ ಮಾಡಿದೀವಿ. ಈಗಾಗಲೇ ಡಿಸಿ ಬ್ಯಾಂಕ್ ಸೇರಿದಂತೆ ವಿವಿಧ ಬ್ಯಾಂಕ್ಗಳಲ್ಲಿ ನಾವು ಕೃಷಿ ಸಾಲ ತಗೊಂಡಿದೀವಿ. ಆ ಕೃಷಿ ಸಾಲ ಮನ್ನಾ ಮಾಡಬೇಕು. ಮತ್ತೆ ಈಗಾಗಲೇ ಬೆಳೆ ಹಾನಿಯಾಗಿದೆ, ಎಕ್ಕರ್ಕೆನದಂದ್ರೆ ಪರಿಹಾರ ರೂಪದಲ್ಲಿ ಸರ್ಕಾರ ಪರಿಹಾರ ಕೊಡ್ಲೇಬೇಕು. ಕೊಟ್ಟಾಗ ಮಾತ್ರ ಆ ಬರಗಾಲ ಡಿಕ್ಲೇರ್ ಮಾಡಿದ್ದು ಸಾರ್ಥಕ ಆಗ್ತಂಬ ಒತ್ತಾಯ ಬೀದರ್ ತಾಲೂಕಿನ ರೈತರದಾಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.